ಮತ್ತೆ ಒಂದು ಸ್ವಾಗತ ಗಣೇಶ್ ಹಾರ್ಡ್ವೇರ್ KB ಕ್ರಾಸಲ್ಲಿ. ಯಾಕಪ್ಪ ಅಂತೆ ನೀನು ದಿನ ವೀಡಿಯೋ ಹಾಕ್ತೀಯ, ಬರೀ ಟ್ಯಾಂಕಿ ಸೇಲ್ ಮಾಡ್ತೀಯ ಅಂತ ನನಗೆ ಸಿಕ್ಕಾಪಟ್ಟು ಕಮೆಂಟು ಬರ್ತಿತ್ತು, DM ಬರ್ತಿತ್ತು. ಹಾಗಾಗಿ ಇವತ್ತು ಹೆಂಗೂ ನಾನು ಬೆಳಿಗ್ಗೆ ಫ್ರೀಯಾಗಿ ಕೂತಿದ್ದೆ. ಅಷ್ಟೇ ಒಂದು ದೇವರು ಇದ್ದಂಗೆ ನಮ್ಮ ಇಬ್ಬರು ಕಸ್ಟಮರ್ ಬಂದರು. ಡೋರ್ ಬೇಕಾಗಿತ್ತು. ಆ ಕಸ್ಟಮರ್ ಬಂದಿರೋದು ಯಾರ ಕಡೆಯಿಂದ, ನಮ್ಮ ಎದುರುಗಡೆ ಶ್ರೀ ಮಾರುತಿ ಹಾರ್ಡ್ವೇರ್ ಅಂತ ಐತೆ ಕಬ್ಬಣ ಅಂಗಡಿ, ಅವ್ರು ಕಳಿಸಿದ್ರು. ಅವ್ರ ಫ್ರೆಂಡ್ ಇದ್ದಾರೆ, ಅವ್ರು ಇಷ್ಟಪಟ್ಟು ಡೋರ್ ಇಷ್ಟಪಟ್ಟಿದ್ದಾರೆ. ನಾನು ಏನು ಮಾಡಿದೆ, ನಿಲ್ಲಿಸ್ಕೊಂಡು ನೋಡೋಣ ಒಳಗೆ ಯಾವ ಚಿಕ್ಕ ಸೈಜ್ ಇದ್ದರೆ ಅವ್ರು ಹೇಳಿ ಸೈಜ್ ಇದ್ದರೆ ಕಳಿಸ್ಬಿಡೋಣ ಅಂತ ನನಗೊಂದು 200 ರೂಪಾಯಿ ಉಳಿಲಿ ಅಂತ ನಾನು ಟ್ರೈ ಮಾಡಿದೆ. ಕೊನೆಗೆ ಆಗಲಿ ನಾನೇನು ಮಾಡ್ತೀನಿ ಅಂದ್ರೆ ನೋಡ್ತೀನಿ ಒಳಗೆ ಯಾವ ಚಿಕ್ಕ ಸೈಜ್ ಇದ್ದರೆ ಕಳಿಸ್ಬಿಡೋಣ ಅಂತ. ನನಗೊಂದು 200 ರೂಪಾಯಿ ಉಳಿಯೋದ್ರಿಂದ ಕೊನೆಗೆ ಸಿಗಲಿಲ್ಲ. ನಾನೇನೇನು ಮಾಡಿದೆ, ತಿರ್ಗಿ ಆ ಡೋರ್ನು ಕೊಟ್ಟು ಹೊಸ ಡೋರ್ ಜೋಡಿಸ್ಕೊಂಬಟ್ಟೆ. ಅಷ್ಟಕ್ಕೆ ಕಸ್ಟಮರ್ಗೂ ಫುಲ್ ಗಾಡಿ ಲೋಡ್ ಮಾಡಿ ಕಳಿಸ್ಬೇಕು, ನಮ್ಮ ಜವಾಬ್ದಾರಿ. ನನಗೆ ಯಾಕೆ ಇಷ್ಟಪಡ್ತಾರೆ ಅಂತ ಕಾರಣ ಇದೆ. ನಾನು ಕಸ್ಟಮರ್ಗೂ ಕೈನೂ ಮುಟ್ಸೋಕ್ಕೆ ಬಿಡಲ್ಲ. ನಾವೇ ಡೆಲಿವರಿ ಅಂದರೆ ಗಾಡಿ ತಗೊಂಡು ತುಂಬ ಕಳ್ಸೋದು ಜವಾಬ್ದಾರಿ ನಮ್ಮದು. ಯಾಕೆ ಗೊತ್ತಾ, ಕಸ್ಟಮರ್ಗೆ ದುಡ್ಡು ಕೊಡ್ತಾರೆ, ಅವ್ರು ನಮ್ಮ ದೇವರು ಇದ್ದಂಗೆ ನಮಗೆ ಲಾಭ ಸಮೇತ ಕೊಟ್ಟಿದ್ದಾರೆ. ಅವ್ರಿಗೆ